ಕಡಿಮೆ ಇದೆ, ಸೆಕೆಂಡ್ PUCಗೆ ಇನ್ನೊಂದು ವರ್ಷ ಕೂತ್ಕೊಂಡು ಪರೀಕ್ಷೆ ಬರಿ. ಎಂಥದ್ದೊಂದು ಮಾತು ಸ್ವತಃ ಕಾಲೇಜು ಪ್ರಿನ್ಸಿಪಾಲ್ ಬಾಯಿಂದ ಬಂದ್ರೆ ಯಾವ ವಿದ್ಯಾರ್ಥಿಯಾದ್ರೂ ನಡುಗಿ ಹೋಗ್ತಾನೆ. ಆ ವಿದ್ಯಾರ್ಥಿಯ ಪೋಷಕರು ಕಂಗಾಲಾಗ್ತಾರೆ. ಇಂಥ ಒಂದೇ ಒಂದು ವಾಕ್ಯವನ್ನ ಹೇಳ್ತಾ ಲಕ್ಷ ಲಕ್ಷ ಕಾಸು ಬಾಚಿಕೊಳ್ತಾ ಇರೋ ಪ್ರಿನ್ಸಿಪಾಲ್ ಒಬ್ಬನ ಬಂಡವಾಳ ಬಯಲು ಮಾಡುತ್ತೆ ಈ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ಪಾಕಡ ಪ್ರಿನ್ಸಿ. ನಾನು ಭಾವನಾ. ಅದೊಂದು ಪ್ರತಿಷ್ಠಿತ PUC ಕಾಲೇಜು. ಈ ರಾಜ್ಯದಲ್ಲೇ ಅತ್ಯುತ್ತಮ ಅನಿಸಿಕೊಂಡಿರುವ ವಿದ್ಯಾಸಂಸ್ಥೆ ಆ ಕಾಲೇಜ್ ನಡೆಸುತ್ತೆ. SSLCಯಲ್ಲಿ 80ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಪಡೆದ ವಿದ್ಯಾರ್ಥಿನಿಯರು ಆ ಕಾಲೇಜಿನಲ್ಲಿ ಸೀಟು ಪಡಿಬೇಕು ಅಂದ್ರೆ ಆಕಾಶ ಭೂಮಿ ಒಂದು ಮಾಡಬೇಕು. ಅಂಥ ಕಾಲೇಜಿನಲ್ಲಿ ಅಟೆಂಡೆನ್ಸ್ ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಏನೇನೆಲ್ಲ ಆಟ ಆಡ್ಲಾಗ್ತಾ ಇದೆ ಅನ್ನೋದನ್ನ ತೋರಿಸ್ತೀವಿ, ಬನ್ನಿ. ಈ ಕಾಲೇಜಿನಿಂದ ಒಬ್ಬ ವಿದ್ಯಾರ್ಥಿ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ದ. ಹುಡುಗನ ಧ್ವನಿಯಲ್ಲಿ ದುಗುಡ ಇತ್ತು, ಭವಿಷ್ಯದ ಬಗ್ಗೆ ಭಯ ಇತ್ತು. ಒಟ್ಟಾರೆಯಾಗಿ ಆತ ಹೇಳಿದ್ದಿಷ್ಟು: ನಾನೊಬ್ಬ ದ್ವಿತೀಯ PUC ವಿದ್ಯಾರ್ಥಿ. ಈ ವರ್ಷ 2 ವಿಷಯಗಳ ತರಗತಿಗೆ ನನ್ನ ಹಾಜರಾತಿ 75%ಕ್ಕಿಂತ ಕಡಿಮೆ ಇದೆ. ಆ ಕಾರಣಕ್ಕಾಗಿ ನನ್ನ ಪೋಷಕರನ್ನ ಕರೆಸಿಕೊಂಡ ನಮ್ಮ ಪ್ರಿನ್ಸಿಪಾಲ್, ನಿಮ್ಮ ಹುಡುಗನಿಗೆ ಈ ವರ್ಷ ಪರೀಕ್ಷೆಗೆ ಕುಳಿತುಕೊಳ್ಳಲು ಬಿಡುವುದಿಲ್ಲ ಅಂದರು. ಗಾಬರಿಯಾದ ನಮ್ಮ ಪೋಷಕರು ಒಂದು ಅವಕಾಶ ಕೊಡುವಂತೆ ಕೇಳಿದಾಗ 25,000 ರೂಪಾಯಿ ಕೇಳಿದರು. ನಮ್ಮ ಮನೆಯಲ್ಲಿ ಬಡತನ ಇದೆ ಅಂತ ಪೋಷಕರು ಪರಿಪರಿಯಾಗಿ ಕೇಳಿಕೊಂಡಾಗ 15,000 ಕೇಳಿದರು. ಕೊನೆಗೆ 8,000 ಕೊಟ್ಟರೆ ನನಗೆ ಪರೀಕ್ಷೆಗೆ ಕುಳಿತುಕೊಳ್ಳಲು ಅನುಮತಿ ಕೊಡಿಸುತ್ತೇನೆ ಎನ್ನುತ್ತಿದ್ದಾರೆ. ನನಗೆ ಹಣ ಕೊಡಲು ಮನಸ್ಸಿಲ್ಲ, ದಯವಿಟ್ಟು ಸಹಾಯ ಮಾಡಿ. ಹೀಗೆ ಗೋಳು ತೋಡಿಕೊಂಡ ಆ ಹುಡುಗನ ಮಾತು ನಮ್ಮ ರಹಸ್ಯ ಕ್ಯಾಮೆರಾ ತಂಡಕ್ಕೆ ಆಶ್ಚರ್ಯವನ್ನುಂಟು ಮಾಡಲಿಲ್ಲ. ಆದರೆ ಆತನ ಕಾಲೇಜ್ ಹೆಸರು ಕೇಳಿ ಆಶ್ಚರ್ಯ ಆಯಿತು. ನಿಮಗೂ ಕೂಡ ಆಗಬಹುದು. ಅದು ಬೆಂಗಳೂರಿನ ಬಸವನಗುಡಿಯ RV ರಸ್ತೆಯಲ್ಲಿರೋ ವಿಜಯ PU ಕಾಲೇಜು. ಯಸ್, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಮ್ಮ ಆಫೀಸಿಗೆ ಅಂಥದ್ದೊಂದು ಡೆಸ್ಪರೇಟ್ ಫೋನ್ ಕಾಲ್ ಮಾಡಿದವನು ವಿಜಯ PU ಕಾಲೇಜಿನ ವಿದ್ಯಾರ್ಥಿ. '40ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಬರೀ 2 ಕಾಲೇಜ್ಗಳಿದ್ದಾಗ ಆಗಿನ ಧರ್ಮಾತ್ಮರ ಪೈಕಿ ಹಲವರು ಸೇರಿಕೊಂಡು ಸ್ಥಾಪಿಸಿದಂಥ BHS ಹೈಯರ್ ಎಜುಕೇಷನ್ ಸೊಸೈಟಿ ನಡೆಸೋ ವಿಜಯ ಕಾಲೇಜ್ ಬಗ್ಗೆ ಇಂಥದ್ದೊಂದು ಆರೋಪ. ಯಾವ ಕಾಲೇಜ್ನಲ್ಲಿ ಸೀಟು ಪಡೆಯೋದೇ ಸಾಧನೆ ಅಂತ ಇವತ್ತಿಗೂ ಜನ ಅಂದ್ಕೊಂಡಿದ್ದಾರೋ ಆ ಕಾಲೇಜ್ ಬಗ್ಗೆ ಇಂಥದ್ದೊಂದು ಆರೋಪ. ಯಾವ ಕಾಲೇಜು ಶ್ರೇಯೋ ಹಿ ಜ್ಞಾನಂ ಅನ್ನೋ ಘೋಷವಾಕ್ಯ ಇಟ್ಕೊಂಡಿದೆಯೋ ಆ ಕಾಲೇಜಿನ ಪ್ರಿನ್ಸಿಪಾಲು ಶ್ರೇಯೋ ಹಿ ಧನಂ ಅನ್ನೋ ಸಿದ್ಧಾಂತ ಇಟ್ಕೊಂಡಿದ್ದಾರಾ? ಒಂದು ಅಪನಂಬಿಕೆಯಿಂದಲೇ ಈ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆಗೆ ಸಿದ್ಧವಾಯಿತು ನಮ್ಮ ಟೀಮು. ಸದ್ಯಕ್ಕೆ ಅಟೆಂಡೆನ್ಸ್ ಕಡಿಮೆ ಇರೋ ಒಬ್ಬ ವಿದ್ಯಾರ್ಥಿ ಮಾಡಿದ ಆರೋಪವನ್ನೇ ನಂಬೋದಾದ್ರೆ, ಇಲ್ಲಿ ಪ್ರಿನ್ಸಿಪಾಲ್ ಹುದ್ದೆಯಲ್ಲಿ ಕುಳಿತುಕೊಂಡು ಹಣ ಕೊಟ್ರೆ ಮಾತ್ರ ಎಕ್ಸಾಮ್ಗೆ ಅವಕಾಶ ಅಂತಿರೋ ಆಸಾಮಿ ಹೆಸರು ಡಾಕ್ಟರ್ KM ಜಯರಾಮ.
ಮೂಲತಃ ಕೋಲಾರ ಜಿಲ್ಲೆ ಮುಳಬಾಗಿಲಿನ ಡಾಕ್ಟರ್ KM ಜಯರಾಮ 7 ವರ್ಷಗಳಿಂದ ಇದೇ ವಿಜಯ ಕಾಲೇಜ್ನ ಬಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಪಾಠ ಮಾಡಿಕೊಂಡಿದ್ದವರು. ಕಳೆದ ವರ್ಷ ಮಾರ್ಚ್ 1ನೇ ತಾರೀಖಿನ ದಿನ ಇವರಿಗೆ PU ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಪಟ್ಟ ಕಟ್ಟಲಾಯಿತು. ಹಿರೇತನಕ್ಕೆ ಬಂದು 1 ವರ್ಷ ಕೂಡ ಪೂರ್ತಿಯಾಗಿಲ್ಲ. ಆಗ್ಲೇ ಈ ವ್ಯಕ್ತಿ ಫುಲ್ ಮೀಲ್ಸ್ಗೆ ಕುಳಿತು ಬಿಟ್ಟಿದ್ದಾರಾ? ಸರಿಯಾಗಿ ಕ್ಲಾಸ್ ಕೂಡ ಅಟೆಂಡ್ ಮಾಡಿರದ ಹುಡುಗರ ಮಾತು ನಂಬಿಕೊಂಡು ಒಂದು ನಿರ್ಧಾರಕ್ಕೆ ಬರೋದಾದ್ರೂ ಹೇಗೆ ಅಂದ್ಕೊಂಡು ರಹಸ್ಯ ಕ್ಯಾಮೆರಾ ಸಮೇತ ತಯಾರಾದ್ವಿ. ರಹಸ್ಯ ಕ್ಯಾಮೆರಾ ಸಮೇತ ವಿಜಯ ಕಾಲೇಜಿನ ಪ್ರಿನ್ಸಿಪಾಲ್ ಜಯರಾಮ್ ರೆಡ್ಡಿ ಚೇಂಬರ್ಗೆ ಹೋದವನು ನಮ್ಮ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆಯ ತಂಡದ ಒಬ್ಬ ಸದಸ್ಯ. ಅಲ್ಲಿ ಜಯರಾಮ್ ರೆಡ್ಡಿ ಆಡಿದ ಮಾತುಗಳನ್ನ ಕೇಳಿದ ನಮಗೆ ಎಂಥ ದೇವರಂತ ಮನುಷ್ಯನ ಮೇಲೆ ಈ ಪೋಖರಿ ಹುಡುಗರು ವಿನಾಕಾರಣ ಆರೋಪ ಮಾಡಿಬಿಟ್ರು ಅನಿಸ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀವಿ.